ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಯಾವುದೇ ರೀತಿಯಾದ ರೆಸಿಪೀಸ್ ಮಾಡ್ತಾಯಿಲ್ಲ, ಯಾಕಂದರೆ ಇವತ್ತು ನಾಳೆ ಒಂದು ಫಂಕ್ಷನ್ ಇದೆ. ಇವತ್ತು ಸ್ಯಾಟರ್ಡೆ 26ನೇ ತಾರೀಕು, 27ನೇ ತಾರೀಕು ನಾಳೆ ಸಂಡೇ ಒಂದು ಫಂಕ್ಷನ್ ಇದೆ, ಇಂಪಾರ್ಟೆಂಟ್ ಫಂಕ್ಷನ್. ಸಿಂಪಲ್ಲಾಗಿ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಾನು ಇವಾಗ ರೆಡಿಯಾಗಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಏನು ಫಂಕ್ಷನ್ನು ಏನು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಹಾಗಾದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಹಾಕ್ಕೊಡಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ, ತುಂಬ ಎಂಜಾಯ್ ಆಗಿ ನೋಡ್ಬೋದು ನೀವು. ತುಂಬ ಫನ್ನಾಗಿರುತ್ತೆ ಈ ವಿಡಿಯೋ ಪೂರ್ತಿ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಬನ್ನಿ. ನಾಳೆ ಒಂದು ಫಂಕ್ಷನ್ ಇರೋದ್ರಿಂದ ನಾನಿಲ್ಲಿ ಮೆಹಂದಿ ಹಾಕಿಸ್ಕೊತಿದ್ದೀನಿ. ಆಲ್ರೆಡಿ ಅವ್ರ ಮನೆಗೆ ಕೂಡ ಬಂದ್ವಿ, ಮೆಹಂದಿ ಹಾಕಿಸ್ಕೊತಿದ್ದೀನಿ. ಫಂಕ್ಷನ್ ಏನಪ್ಪ ಅಂತಂದರೆ ಅಲ್ಲಿ ಕೂತಿದ್ದಾಳಲ್ಲ ಅವಳು ನನ್ನ ಸೊಸೆ, ನಮ್ಮ ನಾದಿನಿಯ ಮಗಳು, ಅವಳದು ಸೀಮಂತ ನಾಳೆ. ಅದಕ್ಕೋಸ್ಕರ ನಾವಿಲ್ಲಿ ಚಿಕ್ಕದಾದ ಒಂದು ಮೆಹಂದಿ ಫಂಕ್ಷನ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ. ಚಿಕ್ಕದಾಗಿ ಏನು ಮನೆಯವರೇ ಎಲ್ಲರೂ ಮೆಹಂದಿ ಹಾಕಿಸ್ಕೊಳ್ಳೋ ಥರ ಅಷ್ಟೇ. ಹಾಗೆ ನಾಳೆ ಏನೇನು ಬೇಕಾಗುತ್ತೆ ಅದರ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮುಂಚಿತವಾಗಲೇ ಬಂದಿದ್ವಿ. ಹಿಂಗೆ ನನ್ನ ಟರ್ಮ್ ಆಯಿತು, ಈಗ ಅವಳು ಟರ್ಮ್. ಇವಾಗ ಅವಳು ಹಾಕಿಸ್ಕೊತಾ ಇದ್ದಾಳೆ ಮೆಹಂದಿ. ಅವಳ ಹೆಸರು ಇಂಚರ ಅಂತ, ನೀವು ಆಲ್ರೆಡಿ ಬೆಂಗಳೂರು ವ್ಲಾಗ್ಸಲ್ಲಿ ನೋಡಿರ್ತೀರ. ಇವಳು ರೆಡಿ ಆಗ್ತಾ ಇದ್ದಾಳೆ ಈಗ. ತುಂಬ ಹೊತ್ತು ಡಿಸ್ಕಷನ್ ಮಾಡಿ ಅವ್ರ ಹತ್ರ, ಮೆಹಂದಿ ಅವ್ರ ಹತ್ರ ಅವಳಿಗೊಂದು ಡಿಸೈನ್ ಇಷ್ಟ ಆಯಿತು, ಅದನ್ನು ಹಾಕಿಸ್ಕೊತಾ ಇದ್ದಾಳೆ. ಈಗ ಅವಳು ನೋಡಿ ಹಾಕಿಸ್ಕೊತಾ ಇದ್ದಾಳೆ, ಅವಳು ರೆಡಿಯಾಗಿದ್ದಾಳೆ. ನಾನು ಎಲ್ಲೂ ಕ್ಲಿಪ್ಪಿಂಗ್ಸ್ನ ವಾಯ್ಸ್ ಓವರ್ ತುಂಬ ಜಾಸ್ತಿ ಕೊಡೋಕ್ಕೆ ಹೋಗಿಲ್ಲ, ಯಾಕಂದರೆ ರಾ ಆಗಿ ಚೆನ್ನಾಗಿದೆ. ಹಾಗಾಗಿ ನೋಡಿ ಎಂಜಾಯ್ ಮಾಡಿ. ನಂಗೆ ಯಾವ್ದು ಬೇಕೋ ಅದನ್ನು ಆಮೇಲೆ ತಗೊಂಡೋಗಿ ಅಲ್ಲಿ ಚೈತ್ರಕ್ಕಂತ ತೆಗಿ ಬಕೆಟ್ ಒಂದು ಬಿಟ್ಟು ಬರ್ತೀನಿ. हाफ इंडियन बोलना है वो सबने बना ली ना हाफ इंडियन मतलब आप अरे कनेक्ट आ गई ले अलवी नहीं अरेबिक नहीं है हाफ ही इंडियन डाला ठीक है इसको इसका ಸರಿ ಬೈ ಖುಷಿ ನೀನು ಹಾಕ್ಸ್ಕೊಳ್ಳಲ್ಲ ಎಲ್ಲ ಕೈ ಇದಾ 2 ಜನ ಫ್ಲವರ್
ಇದು ನನ್ನ ಫುಲ್ ಫ್ಯಾಮಿಲಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಫ್ಯಾಮಿಲಿ, ಯಾರೂ ಬೇರೆ ಇಲ್ಲ ಇಲ್ಲಿ, ಎಲ್ಲ ನನ್ನ ಫ್ಯಾಮ್ಲಿಯವರೇ. ಅವಳು ಚೈತ್ರ, ಅವಳು ಇಂಚರ, ಇದು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿರೋಳು ಚೈತ್ರ, ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿರೋಳು ಶ್ರಾವಂತಿ, ಆ ಕಡೆ ನಮ್ಮ ನಾದಿನಿ ಅವರು ಸ್ವಾತಿ ಅಂತ, ಈ ಕಡೆ ನಮ್ಮ ಮೈದ್ನ ಅಂದರೆ ಇಂಚರ ಇದ್ದಾಳಲ್ಲ, ನನ್ನ ಪ್ರೆಗ್ನೆಂಟ್ ಲೇಡಿ ಅಂತ ತೋರಿಸಿದ್ನಲ್ಲ, ಸೀಮಂತ ಇದೆ ಅಂತ, ಅವ್ರ ಮನೆಯವರು. ಇದು ಅವಳ ಮನೆ. ನಮ್ಮ ಚಿಕ್ಕ ಅತ್ತೆ ಮಗನಿಗೆ ಕೊಟ್ಟಿರೋದು ನಮ್ಮ ಮೈದ್ನ ಅವರು. ಅವನ ಹೆಸರು ವೆಂಕಿ. ಹಾಗೆ ಇವಳು ಸೋನು, ಆಲ್ರೆಡಿ ನೋಡಿರ್ತೀರ. ಅವಳು ಧೃತಿ. ತುಂಬ ಜನ ಇದ್ದಾರೆ, ಎಲ್ಲರನ್ನೂ ಪರಿಚಯ ಮಾಡಿಸ್ಬೇಕು ಅಂದರೆ ಸಾಧ್ಯ ಆಗಲ್ಲ. ಆಲ್ಮೋಸ್ಟ್ ಇವಳು ನಮ್ಮ ಚಿಕ್ಕ ನಾದಿನಿ ಮಗಳು. ಹಾಗೆ ಇವಳು ಸೌಜನ್ಯ, ಇವಳನ್ನೂ ನೋಡಿರ್ತೀರ ನನ್ನ ವೀಡಿಯೋಸಲ್ಲಿ. ಇವಳು ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ, ಅವಳು ಕೂಡ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾಳೆ. ಇವರೆಲ್ಲ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಮೆಹಂದಿ ಹಾಕಿಸ್ಕೊಂಡು ಚಿಲ್ಡಾಗಿ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲರೂ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅವಳು ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇಂಚರಂಗೆ ಮುಂಚೆ ಎಲ್ಲ ತುಂಬ ಡ್ಯಾನ್ಸ್ ಆಡ್ತಾಯಿದ್ಲು, ಅವಳಿಗೆ ತುಂಬ ಇಷ್ಟ. ನೋಡಿ ಅದರಲ್ಲೇ ಆಡ್ತಾ ಇದ್ದಾಳೆ ಅವಳು ಡ್ಯಾನ್ಸು. ನಾವು ಹೇಳ್ತಾಯಿದ್ದೀವಿ ಹುಷಾರು ಕಣಮ್ಮ, ಹುಷಾರು ಅಂತ, ಆದರೆ ಅವಳು ಕೇಳ್ತಾ ಇಲ್ಲ. ಅಲ್ಲಿ ಕೆಳಗಡೆ ಕೂತಿದ್ದಾರಲ್ಲ ಅವ್ರು ನಮ್ಮ ದೊಡ್ಡ ನಾದಿನಿ, ಕೆಳಗಡೆ ಕೂತ್ಬಿಟ್ಟಿದ್ದಾರೆ, ಅವ್ರು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವಳು ನಮ್ಮ ಮೈದನ ಮಗಳು, ಅವಳ ಹೆಸರು ಗಾನಸಿರಿ ಅಂತ. ಅವಳು ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾಳೆ, ಅವಳಿಗೂ ಡ್ಯಾನ್ಸಸ್ ತುಂಬ ಇಷ್ಟ. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆಲ್ಲ ಡ್ಯಾನ್ಸ್ ಟೀಚರ್ ಅಂದರೆ ಇಂಚರನೇ. ಅವಳು ಡ್ಯಾನ್ಸ್ ಎಲ್ಲರಿಗೂ ಮಕ್ಕಳಿಗೆಲ್ಲ ಹೇಳ್ಕೊಡೋದು, ಅವಳು ಮಾಡೋದು ಅವಳಿಗೆ ತುಂಬ ಇಷ್ಟ. ನೋಡಿ ಎಲ್ಲರೂ ಮೆಹಂದಿ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊತಾ ಇದ್ದಾರೆ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು, ತುಂಬ ಸಖತ್ತಾಗಿತ್ತು. ಫ್ಯಾಮ್ಲಿ ಮೆಂಬರ್ಸೇ ಆದ್ದರಿಂದ ಯಾವುದೇ ರೀತಿಯಾದ ಮುಜುಗರ ಇಲ್ದಲೆ ಎಲ್ಲರೂ ಅಷ್ಟೇ ಒಂದೆರಡೇ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು. ನೋಡಿ ಹಾಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲರೂ ಚಿಲ್ಲಾಗ್ತಾಯಿದ್ರು. ಅವ್ರವ್ರ ಪಾಡಿಗೆ ಅವ್ರವ್ರು ಚಿಲ್ಲಾಗ್ತಾಯಿದ್ದಾರೆ ಎಲ್ಲರೂ. ಅವನು ಧನು ಅಂತ, ಅವನು ನಮ್ಮ ನಾದಿನಿ ಮಗ. ಅವರು ಎರಡನೇ ನಾದಿನಿ ಅಲ್ಲಿ ಕೂತಿದ್ದಾರಲ್ಲ, ಅವರು ನಮ್ಮ ಓರ್ಗೀತಿ, ಕೈ ಈ ಥರ ಅಂತಿದ್ದಾರಲ್ಲ, ಅವ್ರು ನಮ್ಮ ಓರ್ಗೀತಿ ಚಂದ್ರಿಕಾ ಅಂತ. ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಚಿಲ್ಲಾಗಿರೋದಂದರೆ ನಮ್ಗೆ ತುಂಬ ಇಷ್ಟ. ಎಲ್ಲರೂ ಸೇರಿದಾಗ ನಾವು ಹೀಗೆ ಇರೋದು. ತುಂಬ ಖುಷಿಯಾಗಿದ್ವಿ. ನಾವಿಲ್ಲಿ ಖುಷಿಯಾಗಿದ್ದರೆ ನಮ್ಮ ಅತ್ತೆ ಒಳಗಡೆ ಅವರು ಅಡುಗೆ ಮಾಡ್ತಾಯಿದ್ರು, ನಾವೆಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ ಅಂತ ಅವ್ರು ಅಡುಗೆ ಮಾಡ್ತಾಯಿದ್ರು. ಅಡುಗೆ ಮಾಡಿ ಬಿಸಿ ಬೋಂಡ ಎಲ್ಲ ಹಾಕ್ತಾಯಿದ್ರು, ನಾವು ಚಿಲ್ಲಾಗ್ತಾಯಿದ್ವಿ. ಮೆಹಂದಿ ಹಾಕ್ಸ್ಕೊಂಡು ನಾವು ರೆಡಿ ಆಗ್ತಾಯಿದ್ವಿ. ಮತ್ತು ನಾಳೆಗೆ ಬೇಕಾದ ಪ್ರಿಪ್ರೇಷನ್ ಎಲ್ಲ ನಾವು ರೆಡಿ ಮಾಡ್ಕೊತಿದ್ವಿ. ಕೆಲವೊಂದೆಲ್ಲ ಮೆಹಂದಿ ಒಬ್ರದ್ದು ಆದ ತಕ್ಷಣ ಒಬ್ರದ್ದು ಆದಮೇಲೆ ಸ್ವಲ್ಪ ಆರುತ್ತಲ್ಲ, ಆವಾಗ ಕೆಲವೊಂದು ಪ್ರಿಪ್ರೇಷನ್ ಚಿಕ್ಕದಾಗಿ ಮಾಡ್ಕೊತಾ ಇದ್ವಿ. ನಾಳೆ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದನ್ನೆಲ್ಲ ನಾವು ಫಸ್ಟೇ ಮುಂಚೆನೇ ಒಂದು ಟೈಮ್ ಟೇಬಲ್ ಥರ ಎಲ್ಲದನ್ನು ಮಾಡ್ಕೊಂಡು ಇಟ್ಕೊಂಡಿದ್ವಿ, ನಾಳೆ ಏನು ಮಾಡಬೇಕು ಅಂತ. ಅರೌಂಡ್ ಇಲ್ಲೇ ಲೇಟ್ ಆಗೋಯ್ತು, ಯಾಕೆ ನೈಟ್ 10:30 ಆಗೋಯ್ತು. ಎಲ್ಲ ನಾನಿಲ್ಲಿ ನೋಡಿ ಕೂತಿದ್ದೀನಿ, ಮೆಹಂದಿ ಹಾಕಿಸ್ಕೊಂಡು ಕೂತಿದ್ದೀನಿ. ನೋಡಿ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡ್ತಿದ್ದಾರೆ. ನೋಡಿ ಇವಳ ಹೆಸರು ಜಾನು ಅಂತ, ನಮ್ಮ ಹೆಣ್ಮಕ್ಳವರು. ಅವರು ಡ್ಯಾನ್ಸ್ ಆಡ್ತಾಯಿದ್ದಾರೆ. ಅವರು ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ, ಡ್ಯಾನ್ಸ್ ಆಡ್ತಾಯಿದ್ದಾರೆ. ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ ಇಬ್ಬರು. ಅವ್ರು ಡ್ಯಾನ್ಸ್ ಆಡೋದು ಕಡಿಮೆ, ಟಿ ವಿ ನೋಡ್ಕೊತ ನಿಂತ್ಬಿಟ್ಟಿದ್ದಾರೆ ಬ್ಯಾಂಗಲ್ ಬಂಗಾರಿನ. ನೋಡಿ ನಾನು ಹೋಗಿ ತೊಳ್ಕೊಂಡು ಬಂದುಬಿಟ್ಟೆ ಆಲ್ರೆಡಿ, ಯಾಕಂದರೆ ಮತ್ತೆ ನಾಳೆಗೆ ಬೇಕಾಗಿರೋ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ತೊಳ್ಕೊಂಬಂದ್ಬಿಟ್ಟೆ. ಇಲ್ಲಿ ನಮ್ಮ ಅತ್ತೆ ಬಜ್ಜಿ ಹಾಕ್ತಾಯಿದ್ದಾರೆ, ಮೆಣಸಿಕಾಯಿ ಬೋಂಡನ. ಆ ಮಳೆಗೆ ಇದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ರುಚಿಯಾಗಿತ್ತು. ಹಾಕ್ತಾಯಿದ್ರು, ಆವಾಗ ಆಚೆಗೆ ತೊಗೊಂಬರ್ತಾಯಿದ್ರು, ಪ್ಲೇಟಲ್ಲಿ ಹಾಗೆ ಖಾಲಿಯಾಗಿ ಹೋಗ್ತಾಯಿತ್ತು ಬೋಂಡ, ಯಾಕಂದರೆ ಅಷ್ಟು ರುಚಿಯಾಗಿತ್ತು. ಬಿಸಿಯಾಗಿ ಬೇರೆ ಇತ್ತಲ್ಲ, ಹಾಗಾಗಿ ಖಾಲಿಯಾಗಿ ಹೋಗ್ತಾಯಿತ್ತು. ನೋಡಿ ಇಲ್ಲಿ ಫುಲ್ಲು ಡ್ಯಾನ್ಸ್ ಆಡ್ತಾಯಿದ್ದಾರೆ ಮಕ್ಕಳೆಲ್ಲ. ಹಾಗಾದರೆ ಹೀಗೆ ನೋಡಿ ಎಂಜಾಯ್ ಮಾಡಿ ನನ್ನ ಬ್ಲಾಗ್ನ.
ಟೀಚರನ್ ಮೆಹಂದಿ ಕೂಡ ಕಂಪ್ಲೀಟ್ ಆಯಿತು. ಮೆಹಂದಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ನೋಡಿ, ಮೆಹಂದಿ ಎಲ್ಲ ಚೆನ್ನಾಗಿ ಬಂದಿದೆ ಅವಳ ಮೆಹಂದಿ. ನಾವು ಅಲ್ಲೇ ಹಾಗೆ ಕುತ್ಕೊಂಡು ಊಟ ಮುಗಿಸ್ಕೊಂಡು ನೈಟು ರಿಟರ್ನ್ ಆದ್ವಿ. ಮತ್ತು ಬೆಳಗ್ಗೆಗೆ ಫಂಕ್ಷನ್ನು ರೆಡಿಯಾಗಿ ಹೋಗಬೇಕಲ್ಲ, ಹಾಗಾಗಿ ಬೇಗ ಮನೆಗೆ ಹೊರಟ್ಬಿಟ್ವಿ. ನೋಡಿ ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಇಷ್ಟ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗಾದರೆ ಬರಲಾ, ಬಾಯ್.